ಲೋ ಸತೀಶನ ಅದ್ರ ಮೇಲೆ ಯಾಕೆ ಕೂತಿದಿ? ಬಾ ಇಲ್ಲಿ ಅಚ್ಕಟ್ಟಾಗಿ ಮಂಚಾದೆ. ಏನು ಇಸ್ಯಾ ಕೆಲ್ಸಕ್ಕೋಯ್ತಿದ್ದವನ್ನ ತಡೆದು ಮನೇಲೆ ಕುಂಟಿಸಿದ್ಯಲ್ಲ. ಲೇ ಇಲ್ಲಿ ಕುತ್ಕೊಂಡ್ರೆ ಕುತ್ಕೊಳ್ಳೋಕೆ ಆಯ್ತಿಲ್ಲ, ಅಚ್ಕಟ್ಟಾಗದೆ ಕೂತಿದ್ದೀನಿ. ಕುತ್ಕೊಳ್ಳೋ ಸುಮ್ಕೆ ಅಲ್ಲ ಕಣ್ಣ. ಏನೆಲ್ಲ ಮಾಡ್ಬೇಕು ಅಂತಿದ್ದೀನಿ ನೀನು? ಇನ್ನೇನು ಮಾಡೋಣ, ಕೆಲಸ ಮಾಡೋಣ ಅಂತಿದ್ದೀನಿ. ಪಿಕ್ಚರ್ಗೋಣ ಯಾಳು ಬಸ್ತೀಯೋನೆ ಅದೆಲ್ಲ ಕಣ್ಣ. ಓ ಸತೀಶ, ಬಡವ್ರ ಮನೆ ಭಾಗ್ಯ ಬಂದಂಗೆ ಇದೇನಪ್ಪ ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ದಿ. ಮಗಳು ಹಿಂಗೋಳು ಎಂಡ್ರು ಹಿಂಗೋಳು. ಚೆನ್ನಾಗವ್ರು ಕಣಮ್ಮ. ಅವ್ರಿಗೇನು ಅವ್ರ ಅಜ್ಜಿನ ಅವ್ರ ಅತ್ತೆನೂ ಮಾಡ್ಕೊಡ್ತಾರೆ. ಅಮ್ಮ ಮಗಳು ಕುತ್ಕೊಂಡು ಉಣ್ಕೊಂಡು ಆರಾಮಾಗವ್ರೆ. ನಮ್ಮದೇ ಪಾಡಾಗಿರೋದು. ಒಳ್ಳೆ ಹುಡುಗ ಬಾ ಅಂತಂದಲ್ಲ ಅಲ್ವೇನಪ್ಪ ಇವೆಲ್ಲ. ಸರಿ ಕಣ, ನಾಷ್ಟ ಆಯ್ಕೊ ಬರಲೇ. ಇಡ್ಲಿ ಮಾಡಿದ್ದೀನಿ. ಅಯ್ಯ ಹೆಣ್ಮಕ್ಳಿಗೆ ಉಪ್ಪಿಟ್ಟು ಇಡ್ಲಿ ಅದು ಏನು ಪ್ರಾಣವೋ, ನಮ್ಗೆ ಅದನ್ನ ಕಂಡ್ರೆ ಭೀತಿಯೋ. ಬೇಡ ಕಣವ. ಹಾಂ ಆಳವಸ್ತಿ ಹುಡುಗನೆ. ಸರಿ ಆಯಿತು, ಇನ್ನೇನಾರ ಬೇಕಾರೆ ಹೇಳ್ರಿ. ಏನೋ ಮಾತಾಡ್ತಾ ಇದ್ದೀರಿ ಸ್ನೇಹಿತರು. ನಾವು ಸ್ನೇಹಿತರು ಏನು ಮಾತಾಡೋಣ? ನಮ್ಮದೇನು ವಿಷಯ ಇದ್ದಿದ್ರೆ ನಾನೇ ಕಿಲಿ ಬತ್ತಿದೆ. ಫೋನ್ನಾಗೆ ಮಾತಾಡ್ಕೊಳ್ಳವು, ಇಲ್ಲ ಅವನ್ನೇ ಕರೀತಿದೆ. ನಿಮ್ಮನೆ ವಿಷಯಕ್ಕೆ ಬಂದಿರೋದು. ನಮ್ಮ ಮನೆದೇನೋ ಯಪ್ಪ ವಿಷಯ. ಅಷ್ಟೊತ್ತಿಂದ ಹೇಳ್ದಿರ ಕೊಂಕಣ ಸುತ್ತಾನೆ. ಈಗ ನಿನ್ಗಾರ ಹೇಳ್ತಾನೆ ಕೇಳು. ಲೋಕಂದ ಕೊಂಕಣ ಸುತ್ತಾ ಇರೋ ನಾನಲ್ಲ ಕಣು, ಪ್ಯಾಡೆ ಸುತ್ತಕೊಂಡಿರೋದು ನೀನು ಎಂಡ್ರು. ಏನು ಹೇಳ್ತಾ ಇದ್ದೆ ಸತೀಶಣ್ಣ? ಸರಿಗಳು. ಹೂ ಕಣೆಯಪ್ಪ, ನಿನ್ನನ್ನು ಕೇಳಿದ್ಲು ಪ್ಯಾಟೆಗೆ ಮನೆ ಮಾಡು ಅಂತ. ನೀನು ಒಪ್ಪಲಿಲ್ಲ. ಅವಳು ಮುನ್ಸ್ಕೊಂಡೋಗಿ ಸೇರ್ಕೊಂಡ್ಲು. ತಿಂಗಳಾರು 2 ತಿಂಗಳಾರು ನೀನು ಎತ್ತಕ್ಕೆ ತಲೆ ಹಾಕಲಿಲ್ಲ. ಈಗ ಅಕ್ಕವ್ರೆ ಒಂದು ತೀರ್ಮಾನ ತಗೊಂಡವ್ರಂತೆ. ಇಷ್ಟರಲ್ಲೇ ಪ್ಯಾಟಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊತಾರಂತೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರಂತೆ. ಈಗ ಹಾಳದಳು ಅವಳಿಗೇನು ಬಂತು ಕೇಡು? ಅಲ್ಲ ಕಣೋ, ನೆಟ್ಟಿಗೆ ಮದುವೆ ಮಾಡ್ಕೊಂಡು ಗಂಡ ಮಕ್ಕಳು ಅಂತ ಸಂಸಾರ ಅಂತ ಮಾಡ್ಕೊಂಡು ಹೋಗೋದ್ಬಿಟ್ಟು ಪ್ಯಾಟ್ಗೆ ಹೋಗಿ ಇವಳು ಕಾಲ ಮೇಲೆ ಅವಳು ನಿಂತ್ಕೊಂಡು ಈಗೇನು ಬೇರೆಯವ್ರ ಕಾಲ ಮೇಲೆ ನಿಂತವಳಂತ ಏನು ದಬಾಕ್ಬೇಕಂತ ಅವಳು ದುಡ್ದು. ಇಲ್ಲಿ ನನ್ನ ಮಗ ಅವಳಿಗೇನು ಕರುತ್ತೆ ಮಾಡಿದಂತೆ. ನಿನ್ಗೆ ಯಾವಾಗ ಹೇಳಿದ್ರು ಸತೀಶಣ್ಣ? ನೀನು ಕೇಳಿಸ್ಕೊಂಡು ಸುಮ್ಕಿದ್ದ? ಇದಕ್ಕೆ ಅವ್ರ ಮನೆಯವರೆಲ್ಲರೂ ಒಪ್ಕೊಂಡವ್ರಾ? ಇಲ್ವೋ ಮರಿ. ಅವ್ರ ಮನೆಯಾಗೆ ಅವ್ರ ಅಪ್ಪಾಜಿಗೆ ಗೊತ್ತಿರೋಕ್ಕೆ ಇಲ್ಲ. ಇನ್ನು ಅವ್ರ ಅಣ್ಣಂಗೆ ಇದೆಲ್ಲ ಬೇಕಾಗೂ ಇಲ್ಲ. ಅವ್ರ ಓನ್ ಕುಮ್ಮಕ್ಕಿರ್ಬೋದೇನೋ. ಇಷ್ಟು ಅವ್ರ ಮನೆ ವಿಷಯ. ಆದರೆ ಇವಳ ತಲೆ ಪ್ಯಾಟಲ್ಲಿರೋ ಸ್ನೇಹಿತರಿಂದ ತಿರುಗೋಗದೆ. ಅದಕ್ಕೆ ಪ್ಯಾಟ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮೊನ್ನೆ ದಿವಸ ಬಂದು ಸಸಿ ಹತ್ರ ಹೇಳ್ಬಿಟ್ಟು ಹೋಗೋಳು. ಅದಕ್ಕೆ ನಾನೇ ಈ ವಿಷಯ ಗೊತ್ತಾದ ಮೇಕೆ ಹೋಗಿ ಬಿಟ್ಬಿಟ್ಟು ಬರೋಣ ಅಂದ್ಕೊಂಡೆ. ಅವ್ರ ಓನ್ ಬಾಯ್ ಸರಿ ಇಲ್ಲ. ನಾನು ಹೋಗಿ ಕೇಳಿದ್ರೆ ತಪ್ಪಾಯ್ತದೆ. ಇದಕ್ಕೂ ಮೀರೇನಾರು ಮಾತಾಡಿದ್ರೆ ಆಮೇಲೆ ಮಾತಾಡೋಣ ಅಂತ ಸುಮ್ಕಾಗಿವ್ನಿ. ಸಸಿ ನೋಡಿದ್ರೆ ಮಾವ ಹಿಂಗೆ ಗೊತ್ತಾಗಬಾರ್ದು ಅಂತಾಳೆ. ಅದಕ್ಕೆ ಸಸಿನೇ ಹೇಳಿದ್ದು ಹೋಗಿ ಮುರಳಿಗೆ ಹೇಳ್ರಿ ಅಂತ. ನೋಡಪ್ಪ, ನಾನು ಕೆಲಸ ಕಾರ್ಯ ಬಿಟ್ಟು ಮನೆ ಹತ್ರ ಮೇಸ್ತ್ರಿನ ಬಿಟ್ಟು ಇಲ್ಲಿ ಬಂದು ನಿನ್ನ ಹತ್ರ ವರದಿ ಒಪ್ಪಿಸ್ತಾ ಇದ್ದೀನಿ. ನಿನ್ನ ಸಂಸಾರ ನೀನು ಬಿಟ್ಟಿದ್ದು. ಈಗ ಹೋಗಿ ಅವಳು ಕಾಲು ಹಿಡಿತೀಯೋ ಕಾಲು ಮುರಿತೀಯೋ ನೋಡ್ಕೊ. ಓಹೋ, ಹಾಲು ಎಷ್ಟಕ್ಕೆ ಬಂದವಳ? ನಾನೇನೋ 2 ದಿವಸ ಆಪ್ಮೆಂಟ್ಲಂಗೆ ಆಡ್ಕೊಂಡು ಬುದ್ಧಿ ಬರ್ತದೆ ಅಂದರೆ ಇವಳು ಇಷ್ಟು ಕಾಡಕ್ಕೆ ನಿಂತವಳ? ಅಲ್ಲ ಕಣೋ, ಇವಳಿಗೇನೋ ಬಂತು ಕೇಡು. ನೆಟ್ಟಿಗೆ ಗಂಡ ಮನೆ ಸಂಸಾರ ಅಂತ ಮಾಡ್ಕೊಂಡು ಹೋಗೋದ್ಬಿಟ್ಟು ಪ್ಯಾಟೆಗೆ ಹೋಗಿ ಏನೋ ದಬಾಕ್ತಾಳಂತೆ. ಇವಳ ಕಾಲ ಮೇಲೆ ಇವಳು ನಿಂತ್ಕೊಳ್ಳೋಕ್ಕೆ ಏನೋ ಸಂಪಾದನೆ ಮಾಡ್ತಾಳಂತೆ ಇವಳು. ಇಲ್ಲೇನೋ ಕೊರತೆ ಆಗಿತ್ತು ಅವಳಿಗೆ. ಅಯ್ಯೋ, ಈ ವಿಷಯ ಅವ್ರ ಅಪ್ಪಂಗಾರ ಹೇಳು ಸತೀಶ. ಸುಮ್ಕಿರಮ್ಮ. ಅವ್ರ ಅವನ ಮಾತಲ್ಲಿ ಕುಣಿತಾ ಬಿದ್ದವಳು. ಅವ್ರ ಅಪ್ಪಂಗೆ ಗೊತ್ತಾರ ಅವಯ್ಯ ಕೊರಗೋಯ್ತಾನೆ ಅಷ್ಟೇ. ಅವ್ರ ಅಪ್ಪನ ಮಾತನ್ನು ಕೇಳಂಗಿದ್ದೀರ. ಅವಳಕ್ಕಿಂತ ತೀರ್ಮಾನ ತಗೊಳ್ಳೋಳು. ಈಗೇನಿರೋ ಅವಳು ಅವಳನ್ನ ಸರಿ ಮಾಡಬೇಕು. ನೀನು ಅವಳು ಚೆನ್ನಾಗಿ ಹೇಳ್ತಿ ಸತೀಶಣ್ಣ. ನನ್ನ ಹತ್ರ ಕೂಟ ಜಗಳ ಆಡ್ಕೊಂಡು ತಾನೇ ಅವಳು ಹೋಗಿರೋದು. ಈಗ ನಾನು ಸರಿ ಮಾಡು ಅಂದರೆ ಏನು ನಾನು ಮಾಡಿದ್ನೇ ಇದ್ದಲ್ಲ. ಈಗ ಅವಳೊಂಥರ ಬಿಸಿ ತುಪ್ಪ ಕಂಡ್ಲ, ಉಗ್ಗಂಗಿಲ್ಲ ಬಿಡಂಗಿಲ್ಲ. ನೀನು ಅವಳನ್ನ ತಾವು ತಂದ್ಕೊಂಡು ಮನೆಗೆ ಕರ್ಕಬಾ. ಆಮೇಲೆ ಒಂದು ಮಗ ಆದರೆ ಅವಳು ಹಾಗೆ ಸರಿತಾಳೆ. ಏನಂತಮ್ಮ? ನಾನು ಅದನ್ನೇ ಕಣಪ್ಪ ಅವತ್ತೇ ಹೇಳ್ದೆ. ಈ ಅವಳು ಆಡ್ತಾಳೆ ಅಂತ ಇವನು ಹಂಗೆ ಆಡ್ದ. ಅದೇನೋ ಈಗಲೇ ಬೇಡ ಆಗಲೇ ಬೇಡ ಅಂದ್ಕೊಂಡು. ಸುಮ್ಕಿರೋ. ಇವಾಗ ಯಾವ್ಯಾವ್ದನ್ನ ತಕ್ಕಂಗೆ ಕುತ್ಕೋಬೇಡ. ಲೇ ಸುಮ್ಕಿಲ್ಲ. ಈಗ ಆಗಿದ್ದಾಯ್ತು. ಈಗ ಅವಳು ಹೋಗ್ದಂಗೆ ಏನಾರ ಮಾಡ್ತಾಡಿ. ಆಪ್ಮೆಂಟ್ಲು ಇನ್ನು ಅಲ್ಲಿಗೋಗಿ ಇನ್ನೇನಾರ ಮಾಡ್ಕೊಂಡು ಹೆಚ್ಚು ಕಡಿಮೆ ಆದರೆ ಏನು ಗತಿ? ಪ್ಯಾಟೆ ನಮ್ಮಂಥವ್ರನ್ನೇ ಮುಳುಗಿಸ್ಬಿಡ್ತದೆ. ಇವಳು ಅದೆಂಗೋ ದುರ್ದು ಬೆಟ್ಟ ನುಣಿಗೆ ನಂಗೆ ಅದು ಯಾರೋ ಸ್ನೇಹಿತರು ಹೋಗೋರಂತೆ. ಅವ್ರ ಜೊತೆಗೆ ಸೇರ್ಕೊಂಡು ಕುಣಿತಾ ಬಿದ್ದವಳೆ. ಈಗ ನಾನು ಏನು ಮಾಡಲಿ ಹೇಳು? ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂದರೆ ಅವ್ರ ಅಪ್ಪಂಗೆ ಗೊತ್ತಾಗೋದು ಬೇಡ ಅಂತಿ. ಅವ್ರ ಅವನ ಕುಮ್ಮಕ್ಕಿದ್ರೆ ಇನ್ನವ್ರವ್ವ ಮರ್ಯಾದೆನೇ ಕೊಡಲ್ಲ. ಹಂಗೆ ಮಾತಾಡ್ತಾಳೆ. ಈಗ ನಾನೇನು ಮಾಡೋಣ? ಯಾರದೋ ಬಂದೆ. ಬೂಬಂ ಬಂದ್ಲೇನೋ. ಒಳ್ಳೇದಾಯ್ತು ಅವ್ವ ಇಲ್ಲದೆ ಇರೋದು. ಈಗ ಅವಳು ಇವತ್ತು ನಾಳಿಕೆ ಅದು ಇದು ತಗೊಳಕ್ಕೆ ಅಂತ ಓಡಾಡ್ತಾವಳೆ. ನೀನೊಂದು ಕೆಲಸ ಮಾಡು. ನೀನು ಹೋಗಿ ಅವಳ ಮನೇಲಿ ಬೇಡ, ಆಚೆಲೆಯ ಹಿಡ್ದು ಒಸಿ ಅದೆಂಗೋ ಕಾರ್ಯವಾಸಿ ಕತೆ ಕಾಲು ಒಂದಂಗಾರು ಸರಿ ನೈಸಾಗಿ ಬುದ್ಧಿ ಹೇಳಿ ಇಲ್ಲಿ ಗಂಟ ಕರ್ಕಬಾ. ಆಮೇಲೆ ದಾರಿಗೆ ತಂದ್ಕೊಂಡ್ರಾಯ್ತು. ಸುಮ್ಕೆ ಸತೀಶಣ್ಣ. ಅವಳೊಳ್ಳೆ ಕೋಳಿ ಇದ್ದಂಗೆ ಆಗೋದು ನನ್ನ ಕೈಗೆ. ಅವಳನ್ನ ಈ ಕೋಳಿನ ಕೌಚಾಕೋದು ಎಷ್ಟು ಕಷ್ಟವೋ ಅವಳನ್ನ ಇಲ್ಲಿ ಇಟ್ಕೊಳ್ಳೋದು ಹಂಗೆ ಆಗೋದೆ. ಅವಳು ನೋಡಿಕೊಂಡು ಊರೆಲ್ಲ ಅಲಿಯಂಗೆ ಆಗ್ಬಿಟ್ಟದು ನನ್ನ ಪಾಡು. ಏನು ಮಾಡೋಕ್ಕಾಗಿಲ್ಲ ಕಣ್ಲ. ಪಿರೋತಿಸಿ ಮದುವೆ ಆಗಿದ್ರಿ. ಸುಮ್ಕಿರಪ್ಪ ಮಾಡಿದ್ದೀನಿ. ಅಲ್ಲ ನನ್ನ ಮಗನೇ ಕೈ ಹಿಡ್ಕೊಂಡು ಇಬ್ಬರೂ ಸುತ್ತಾಡುವಾಗ ಸಂದಾಕಿತ್ತು. ಈಗ ಕಿತ್ತಾಡ್ಕೊಂಡಾಗ ನಾವು ನೆನಪಾದಿವಾ? ಸತೀಶಣ್ಣ ಸುಮ್ಕಿರ. ಈಗ ತಡ ಮಾಡಿದ್ರೆ ನೀನು ಸುಮ್ಕಿರ್ಬೇಕಾಯ್ತದೆ. ಒಂದು ನಿನ್ನ ಗಿಣಿ ಮಾರಿ ಪ್ಯಾಟಿಗೆ ಆರೋಗ್ಯ ಮುಂಚೆ ಹೋಗಿ ಹಿಡ್ಕ. ಹಲೋ. ಹೂ ಕಣೆ, ಇನ್ನು 2 ದಿವಸ ಅಷ್ಟೇ ಬಂದ್ಬಿಡ್ತೀನಿ. ಅಷ್ಟರೊಳಗೆಲ್ಲ ವ್ಯವಸ್ಥೆ ಮಾಡಿರು ಆಯಿತಾ? ನಾನು ಹೊಸ ದುಡ್ತೀನಿ. ನಾನು ಬಂದಿದ ತಕ್ಷಣ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕು. ಯಾವ್ದಾದ್ರು ಕೆಲಸ ಹುಡ್ಕಿಕ್ಕೆ ನಿನ್ನ ಜೊತೆಗೆ ಇರ್ತೀನಿ. ಅಯ್ಯೋ ಸತ್ಯವಾಗ್ಲು. ಆಮೇಲೆ ಬೇಕಾದ್ರೆ ಇಬ್ಬರು ಸೇರಿ ಒಟ್ಟಿಗೆ ಮನೆ ಮಾಡೋಣ ಆಯಿತಾ? ನಿಮ್ಮ ಪಿ ಜಿ ವಾರ್ಡನ್ಗೆ ಹೇಳಿರು. ನಾನು ಬಟ್ಟೆ ಬರೋ ಅಷ್ಟೇ ತಗೊಬರೋದು ಏನೋ. ಸರಿ ಆಯಿತು, ಇಲ್ಲ. ಹಬ್ಬ ದೇವ್ರೆ, ಹೆಂಗೋ ಪ್ಯಾಟ್ಗೆ ಹೋಗಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇವನಿ. ಏನೇ ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇರೋದು ನೀನು? ಹಾಂ, ನೀನೇ ಕಿಲ್ ಬಂದೆ? ಯಾವಾಗ ಬಂದೆ ನೀನು? ಇಲ್ಲೇನು ಮಾಡ್ತಾ ಇದೆಯಾ ನೀನು? ನನ್ನನ್ನು
ಯಾಕೆ ಕರಿತಾ ಇದೆಯಾ? ಅದ್ಯಾಕೆ ಅಷ್ಟೊಂದು ದೊಡ್ಡದಾಗಿ ಬೈ ತೆಗಿತಾ ಇದೆಯಾ? ಅಲ್ಲ ಕಣಿ, ನೀನು ಪೇಟೆಗೆ ಹೋಗ್ಬೇಕು ಅಂತ ನನ್ನನ್ನು ಕೇಳಿದೆ. ನಾನು ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ನೀನೇ ಹೋಗೋಕೆ ರೆಡಿ ಆಗ್ಬಿಟ್ಟಾ? ಇಷ್ಟು ಜಾಸ್ತಿ ಆಗೋಗೈತಾ? ಏನೋ 2 ದಿವಸ ಅಪ್ಪನ ಮನೆಗೆ ಇರ್ತಾಳೆ, ಆಮೇಲೆ ಬುದ್ಧಿ ಬಂದರೆ ಬತ್ತಾಳೆ ಅಂದರೆ ಈಗ ನೀನೊಬ್ಳೆ ದೊಡ್ಡ ಮನ್ಸಿ ಥರ ಪೇಟೆಗೆ ಹೋಗ್ತಾ ಇದೆಯಾ? ಹೌದು, ಹೋಯ್ತೀನಿ. ಏನೀಗ? ಈಗ ನಿನ್ನನ್ನು ಕೇಳಿದೆ, ನೀನು ಕರ್ಕೊಂಡು ಹೋಗಿ ಹಾಕಿರ ತಾನೆ ಬಿಡು. ಈಗ ನಾನು ನಿನ್ನ ಮನೆಗಿದ್ದೀನಿ, ನೀನು ಇಷ್ಟೊಂದು ಅಧಿಕಾರ ಚಲಾಯಿಸೋಕ್ಕೆ ನನಗೆ ಏನು ಮಾಡಬೇಕು ಅಂತ ನಂಗೆ ಚಂದ ಕೂತದೆ. ಈಗ ನನಗೆ ಸುಮ್ಕೆ ದಾರಿ ಬಿಡು. ನನ್ನೇನಾರು ಹಿಂಗೆ ಚೌಡಾಯಿಸಿದ್ರೆ ಇಲ್ಲಿರೋರ್ನೆಲ್ಲ ಕರೆದುಬಿಟ್ಟು ಅಷ್ಟೇ ಮೇಕೆ. ಓಹೋ, ಏನು ಓಡಿಸ್ಬಿಡ್ತೀಯಾ? ಇಲ್ಲಿರೋರಿಗೆಲ್ಲ ನನ್ನನ್ನು ಯಾವನ ಅಂತ ಹೇಳ್ಬಿಡ್ತೀಯಾ? ನೋಡು, ಅಲ್ಲೇ ನಿಂತ್ಕೊಂಡು ಮಾತಾಡು. ಈಗ ನೀನು ನನ್ನ ಹತ್ರ ಏನು ಮಾತಾಡ, ಬಂದು ನಮ್ಮ ಮನೇಲಿ ಮಾತಾಡು. ನೀನು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನೇ ಬರ್ತಿದ್ದೆ ನಿನ್ನನ್ನು ಬಿಟ್ಟು. ನನ್ನ ಪಾಡಿಗೆ ನಾನು ಹೋಗ್ಬಿಡು. ಈಗ ನನ್ನೇ ಕಡ್ಡ ಆಗ್ತಾ ಇದೆಯಾ? ನಿನ್ಗೆ ಯಾರು ಹೇಳ್ದವರು ನಾನು ಪ್ಯಾಟ್ಗೆ ಹೋಗೋ ವಿಷಯನ? ಈಗ ಎಂತಕ್ಕೆ ಬಂದಿದ್ಯಾ ಹೇಳೋ ಫಸ್ಟು? ಏನೇ ಮಾತಾಡೋಕೆ ಅಂತ ತಡವರಿಸ್ತಾ ಇದೆಯಾ? ದನಿನೇ ಬರ್ತಾಳೆ ಈಚೆಗೆ. ಹೆದರ್ಕೊಬಿಟ್ಟಾ? ಇಷ್ಟು ಭಯ ಇರೋಳು ಅದು ಹೆಂಗೆ ಹೋಯ್ತೀಯಾ ಪ್ಯಾಟಲ್ಲಿರೋಕ್ಕೆ? ನಾನು ಪ್ಯಾಟಿಗೆ ಹೋಯ್ತಲ್ಲ, ನನಗೆ ಗೊತ್ತಿಲ್ಲ. ನಿನ್ಗೆ ಯಾರು ಹೇಳ್ದವರು? ನನಗೆ ಯಾರೋ ಹೇಳಿದ್ರು. ಈಗಷ್ಟೇ ನೀನೇ ಫೋನಲ್ಲಿ ಮಾತಾಡ್ಕೊ ಬರ್ತಿದ್ದಲ್ಲ. ಇಲ್ಲ ಇಲ್ಲ, ನಿಂಗೆ ಮುಂಚೆ ಗೊತ್ತಾಗಿದ್ದಕ್ಕೆ ನೀನು ಇಲ್ಲಿ ಗಂಟೆ ಇಲ್ಲಿ ಬಂದಿರೋದು. ಇಲ್ಲ ಅಂದರೆ ನೀನು ಬರ್ತಾ ಇರಲಿಲ್ಲ. ನಿಂಗೆ ಯಾರು ಹೇಳಿದವರು ಹೇಳು. ಸತ್ಯಕ್ಕೆ ಹೇಳ್ತೆ? ಪಾಪ ಅವಕ್ಕ ಬಾಣತ್ತಿ, ಅವಕ್ಕನ ಯಾಕೆ ಹೇಳಿದ್ಯಾ? ಅವಕ್ಕ ಹೇಳಿಲ್ಲ ನನಗೆ. ಬಾಯಿ ಮುಚ್ಕೊಂಡು ಮನೆಗೆ ಬಂದರೆ ಸರಿ. ಯಾರನ್ನ ಹೇಳ್ಕೊಳ್ಳಿ, ಏನಾನ ಹೇಳ್ಕೊಳ್ಳಿ. ಇವೆಲ್ಲ ಆಟಗಳು ಆಡಿದ್ರೆ ಕೈ ಕಾಲು ಮುರಿದು ಎತ್ಕೊಂಡು ಹೋಗ್ತೀನಿ. ಏನೋ ಎದುರಿಸ್ತೀಯ ನನಗೆ? ನಾನು ನಿನ್ನ ಜೋರಿಗೆಲ್ಲ ಬಗ್ಗೋಳಲ್ಲ. ನಾನು ಪ್ಯಾಟೆಗೆ ಹೋಗೋದೇ ಏನು ಮಾಡ್ತೀಯ? ನಾನು ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ. ನಾನು ನಿನ್ನ ಹತ್ರ ಬಂದಿರಲ್ಲ. ಓ, ನಿನ್ನ ಕಾಲ ಮೇಲೆ ನಿಂತ್ಕೊಂಡ್ಯಾ? ನಿನ್ನ ಕಾಲೇ ಮುರಿದ್ಬಿಟ್ರೆ ಧಮಕಿ ಆಗ್ತೀಯ ನನಗೆ? ನಾನು ಜಮೀನ್ದಾರ ಮಗಳು, ಗೊತ್ತೇ? ನಮ್ಮ ಅಪ್ಪಂಗೆ ವಿಷಯ ಇಲ್ಲ ಹಿಂಗೆಲ್ಲ ಅಂತಿದ್ಯಾ ಬೀದಿಲಿ ನಿಂತ್ಕೊಂಡು ಅಂತ. ಓಹೋ, ನಿಮ್ಮ ಅಪ್ಪಂಗೆ ನೀನು ಪ್ಯಾಟಿಗೆ ಹೋಗೋ ವಿಷಯ ಗೊತ್ತೇ? ಅದು ಹೆಂಗಾರ ಇಲ್ಲಿ ಬಿಡು. ನಿಂಗೇನಾಗಬೇಕು? ಈಗ ನೀನು ಹಿಂಗೆ ನನ್ನ ತಲೆ ತಿಂತಾ ಇದ್ರೆ ಇಲ್ಲಿರೋನೆಲ್ಲ ಕರೆದು ಆಮೇಲೆ ಏನಿಲ್ಲ ನಮ್ಮ ಊರ್ನಾಗೆ. ಏನೇ ನಿಮ್ಮ ಊರ್ನಾಗೆ? ಕರಿಯ ನೋಡ್ತೀನಿ, ಅದು ಯಾವನ್ ಬರ್ತಾನೆ? ಏನೇ ವೇಷ ಇದು ನಿಂದು? ನಿಂಗೆ ನನ್ನೇನೋ ನಿನ್ನ ಕೇಳಿದ್ನೆ, ನೀನೇಕಿದೆ ಎಲ್ಲ ಕೇಳ್ತಾ ಇದೆಯಾ? ನನ್ನ ಪಡ ನಾನು ಹೋಗ್ಬಿಡು. ನನಗೆ ಪ್ಯಾಟಿಗೆ ಹೋಗ್ಬೇಕು, ಟೈಮ್ ಆಯಿತು. ಟೌನ್ಗೆ ಹೋಗ್ತೇವನಿ. ನನಗೆ ಜಾಗ ಬಿಡು ನೀನು. ನಾನು ಸುಮ್ಮನೆ ತಲೆ ತಿನ್ಬೇಡ. ಏನಾರು ಮಾತಾಡಿದ್ರೆ ಮನೆಗೆ ಬಂದು ಅಪ್ಪಾಜಿ ಹತ್ರ ಮಾತಾಡು. ಓ, ಭಾಳ ಮಾತಾಡ್ತಿದ್ಯಾ? ನಿಮ್ಮ ಅಪ್ಪನ ಕುಟೆ ಬಂದು ಹೇಳ ಹಿಂಗೆ ಪ್ಯಾಟಿಗೆ ಹೋಗ್ತಾವಳೆ ಅಂತ. ನಿಮ್ಮಪ್ಪ ಅದಕ್ಕೆಲ್ಲ ಒಪ್ಕೊಂಡವ್ರಾ? ನಿಮ್ಮ ಅವ್ವ ಕುಣಿಸ್ತಾಳೆ ಅಂತ ನೀನು ಕುಣಿತಾ ಇದೆಯಾ? ನಿಮ್ಮ ಅಣ್ಣ ನಾಲಾಯಕ್ ನನ್ನ ಮಗ. ನೀನು ಹಿಂಗೆ ಹರ್ದಂಬರ್ಧ ಮೆಂಟ್ಲು ಥರ ಪ್ಯಾಟ್ಗೆ ಹೋಗ್ಬೇಕು ಅಂತಿದ್ಯಾ? ನೋಡೋ, ನಮ್ಮ ಮನೆಯವ್ರನ್ನೆಲ್ಲ ಬೈದ್ರೆ ಮತ್ತೆ ಸುಮ್ಕಿರಕ್ಕಿಲ್ಲ. ನಮ್ಮ ಅವನ್ನ ಯಾಕೆ ಬೈತೀಯಾ? ನಮ್ಮ ಅಣ್ಣನ ಯಾಕೆ ಬೈತೀಯಾ ನೀನು? ನಾನೇನಾರ ನೀನು ಸುದ್ದಿ ಬಂದಿದ್ದೀನಿ? ಬಾಯ್ ಮುಟ್ಕೊಂಡು ಹೋಗಲ್ಲ. ಅಯ್ಯೋ, ನೀನು ಹಿಂಗೆ ಮಾಡಿದ್ರೆ ನಾನು ಇವಾಗ ಬಡ್ಕೊಬಿಡ್ತೀನಿ. ಹೇಳಿದೀನಿ, ಬಿಟ್ಬಿಟ್ರೆ ಸರಿ. ಇವಾಗ ನನ್ನ ಈ ಕಡೆದಾಗ ಕೇಳ್ತಿದ್ದೀನಿ, ಬತ್ತಿಯೋ ಬರಕ್ಕಿಲ್ವೋ ಹೇಳು? ಬರಲ್ಲ ಅಂದ್ರೆ ಏನು ಮಾಡಿಯಾ? ಕೈ ಕಾಲು ಕಟ್ಟು ಹೊತ್ಕೊಂಡೋಯ್ತೀನಿ. ನೀನು ನನ್ನ ಕೈ ಕಾಲು ಕಟ್ಟು ಹೊತ್ಕೊಂಡವ್ರುವೆ ನಾನು ಅಲ್ಲಿರಕ್ಕಿಲ್ಲ. ನನಗೆ ಆ ಹಳ್ಳಿನಾಗೆ ನಿಮ್ಮ ಅವನ ಕುಟೆ ನನ್ನ ಕೈಲಿ ಆಗಕ್ಕಿಲ್ಲ. ಹಂಗ ಸರಿ, ನಡಿ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ನೋಡಿ, ನಮ್ಮನೆಗೆ ಯಾಕೆ ಬಂದು ಮಾತಾಡ್ತಿ? ಈಗ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಆಯ್ತು ಅಷ್ಟೇ, ಬಿಟ್ಟಾಕು. ನನಗೂ ನಿನ್ಗೆ ಯಾವ ಸಂಬಂಧನೂ ಇಲ್ಲ. ಹಂಗಂದ್ರೆ ಅದು ನನಗೆ ಡೈವರ್ಸ್ ಕೊಟ್ಬಿಡು. ಹೋಗೆ ನಿಮ್ಮಪ್ಪ ಜಮೀನ್ದಾರ ಈ ಊರಿಗೆ, ನನ್ಗಲ್ಲ. ಹೋಯ್ತಾರ ಇಲ್ಲಿಂದ. ಸುಮ್ಕೆ ಇದ್ರೆ ಬಾಯಿ ಬಂದಂಗೆ ಮಾತಾಡ್ತಾಳೆ. ಆಪ್ ಮೆಂಟ್ಲು, ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ಬಾ, ಇದ್ಯಾಕ್ಲ ಮಧುಗಂಡೆ ಹಿಂಗೆ ಬಂದು ಮನೆ ಕಪ್ಪಿಟ್ಟಿದ್ದಿ? ಏನಾಯ್ತಲ್ಲ ಹೋಗಿದ್ ಕೆಲಸ? ಆಗದೇನೋ. ಅದೊಂದು ಕ್ರ್ಯಾಕು. ಎಲ್ಲ ಹೋಯ್ತಿದ್ಲು, ಸಿಕ್ಕಿದ್ಲಲ್ಲ ಅಂದ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ನಿಂತ್ಕೊಂಡೆ. ಪ್ಯಾಟೆ ಹೋಗೋ ವಿಷಯನೇ ಯಾರಷ್ಟು ಮಾತಾಡ್ತಿದ್ಲು. ಹಿಡ್ಕೊಂಡು ಬತ್ತೆ ಇಲ್ವಾ ಅಂತ ಕೇಳಿದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ಬಿಟ್ಟು ಹೊಡೆಸ್ಬಿಡ್ತೀನಿ ಅಂತಾಳೆ ಲೂಜು. ಇದಪ್ಪ ಮಾತು ಅಂದರೆ ಹೆಣ್ಮಕ್ಳು ಈ ಎತ್ರಕ್ಕೆ ಹೋಗ್ಬೇಕಾದ್ದೆ. ಸತೀಶ, ನಾನು ಸುಮ್ಕೆ ಇದ್ಬಿಡಪ್ಪ. ಮೊದಲೇ ಉರಿತಾದೆ. ಎಲ್ಲಿ ಉರಿತಾದ್ಲಾ? ಮ್ಯಾಲಾದರೆ ಔಷಧಿ ಹಚ್ತೀನಿ, ಕೆಳಗಾರೆ ನೀನೇ ನೀರಾಯ್ಕೊ. ಸತೀಶಣ್ಣ, ನೀನು ಲೂಸ್ ಆದಂಗೆ ಆಡ್ಬೇಡ. ಆ ಬೀದಿಲಿ ಎಲ್ಲರೂ ನೋಡಂಗೆ ಮರ್ಯಾದೆ ತಗೋದು ಗೊತ್ತೇ? ಯಾರೋ ಅವನು ನಂಗೆ ಮಾತಾಡ್ತಾಳೆ. ಈ ಹಂಗೂ ತಡಿಯೋಕ್ಕಾಗಲಿಲ್ಲ. ಏನೋ ಅಂದ್ಲು, ಕೊಟ್ಟೆ ಬಿಟ್ಟೆ ಒಂದ. ಏನು ಅಂದಿರ್ತಾಳೆ? ನೀನು ಬೇಡ ಬಿಟ್ಬಿಡು ಅಂದಿರ್ತಾಳೆ, ಅಷ್ಟೇ ತಾನೇ? ನಿಂಗೆ ಗೊತ್ತಾಯ್ತು? ಏನಾರು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ? ಅದು ಆ ಪೆಂಟ್ಲು. ಇದಕ್ಕಿಂತ ಇನ್ನೇನಲ್ಲ ಅನ್ನಕ್ಕೆ ಸಾಧ್ಯ? ಮತ್ತು ನೋಡು, ಅವಳಿಗೆ ಎಷ್ಟು ದಿಮಾಕಿರ್ಬೇಕು. ನಾನಾಗಿ ಹೋಗಿ ಬಾರೆ ಪ್ಯಾಟೆಗೆ ಹೋಗ್ತೀನಿ, ಕೈ ಕಾಲು ಕಟ್ಟೆ ತಗೊಂಡು ಹೋಗ್ತೀನಿ ಅಂತಂದರೆ ಇರೋರ್ನೆಲ್ಲ ಕರಿತೀನಿ, ಹೊಡಿಸ್ತೀನಿ, ನಾನು ಬಿಟ್ಬಿಡು ಏನೇನೋ ಮಾತಾಡ್ತಾಳೆ. ಅವಳಂಗೆ ಮಾತಾಡ್ತಾಳೆ ಅಂತ ಗೊತ್ತಿದೆ ಅಲ್ವೇನು ಮಗ ನೀನು ಕಳಿಸಿದ್ದು? ಸತೀಶಣ್ಣ, ಈಗಿರೋ ಸಮಸ್ಯೆನ ಬಗೆಹರಿಸ್ತೀಯೋ ಇಲ್ಲ ಹಿಂಗೆ ತಲೆ ಕೆಡಿಸ್ತೀಯೋ? ಒಂದು ಕೆಲಸ ಮಾಡು,
ನಿನ್ನನ್ನು ಹೋಗ್ಲಾ ಹೂವೆತ್ಕೊಂಬ ಅಂದರೆ ಹೋಗಿ ಕಲ್ಲ ಇಟ್ಬಿಟ್ಟು ಬಂದಿದೆಯಲ್ಲ. ಸರಿ ಹಾಳಾದವನೇ, ನಿನ್ನಂತ ಮುಂಗೋಪಿಗೆ ಹೋಗಿ ಕೆಲಸ ಹೇಳೋದಲ್ಲ. ಸರಿಯೇ, ನಾನು ಕರೆದಾಗ ಅಲ್ಲಿಗೆ ಬಾ, ನಾನೇ ಹೋಗಿ ಇನ್ನೇನಾರ ಮಾಡ್ತೀನಿ. ಅವ್ರ ಅಪ್ಪನ ಕಿವಿಗೆ ಹಾಕ್ಬಾರ್ದು ಅಂತಿದ್ದೆ, ಹಾಕ್ತೀರ ಹೋದ್ರೆ ಆಗೋಕ್ಕಿಲ್ಲ. ಅವಳು ನಿಂಗೂ ಮರ್ಯಾದೆ ಕೊಡ್ತಾಳೋ ಏನೋ ಕಾಣೆ, ಹಂಗೆ ಆಡ್ತಾವಳೆ. ಹೋದ್ರೈತಾಳೆ ಬಿಡು ಸತೀಸಣ್ಣ. ಹಂಗಂದ ದಿಟ್ಟವಾಗ್ಲು ಓದಿ ಬಿಡು, ನಿನಗೆ ಬೇಡ ಅಂದರೆ ನನಗೇನೆ. ನನಗೂ ಮನೆ ಕಡೆ ಕೆಲಸ ಅದೇ, ಮನೆ ಕಟ್ಟಿಸ್ಬೇಕು, ಎಲ್ಲ ಮಾಡಬೇಕು. ನನ್ನ ಹೆಂಡ್ರು ಮಗಳು ಬರ್ತಾರೆ. ಸತೀಸಣ್ಣ ಸುಮ್ಕೆ ಗೋಳಾಯ್ಬಿಡ, ಏನಾರ ದಾರಿ ಹೇಳೋ. ಈ ಮೆಟ್ಲನ್ನು ಕಟ್ಕೊಂಡು ನಾನು ಒಳ್ಳೆ ವನವಾಸ ಹೋಗೋದಲ್ಲೋ. ಅದಕ್ಕೆ ನನ್ನ ಮಗನೇ ನಾನು ಬರೋಕ್ಕೆ ಹೇಳ್ತೀನಿ. ಆವಾಗ ಬಾಲ ಮುಚ್ಕೊಂಡು ಅಲ್ಲಿಗೆ ಬಂದು ನಿಂತ್ಕ ಸುಮ್ಕೆ, ಅಲ್ಲೂ ಏನು ಮಾತಾಡೋಕ್ಕೂ ಬೇಡ.